ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಸೊ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೋ ಟೈಮಿಂಗ್ಸ್ ಬಂದು ಆಲ್ಮೋಸ್ಟ್ 9:30 ಆಗಿದೆ ನೈಟು. ಸೊ ನೋಡಿ ಕತ್ಲು ಹೆಂಗಿದೆ. ಸೊ ಹಿಂದೆ ಫ್ರಂಟ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ನೋಡಿ, ನೋಡ್ತಾ ಇರ್ಬೋದು ಎಷ್ಟು ಕತ್ತಲಾಗಿದೆ ಅಂತ. ಸೊ 9 ಗಂಟೆ 9:30 ಆಗಿದೆ. ಹುಡುಗರಂತೂ ಬೆಳಗ್ಗೆಯಿಂದ ಚೆನ್ನಾಗಿ ಕುಂದು ಸಾಕಾಗ್ಬಿಟ್ಟಿದ್ದಾರೆ. ಒಳಗಡೆ ಆಲ್ರೆಡಿ ಎಲ್ಲರೂ ಊಟ ಮಾಡ್ತಿದ್ದಾರೆ. ಇವತ್ತು ಮದರ್ಸ್ ಡೇ ಸ್ಪೆಷಲ್ ಆಗಿ ಎಲ್ಲರೂ ನಾವೆಲ್ಲ ಊಟ ಮುಗಿಸಿದ್ದೀವಿ. ಒಂದು ರೌಂಡ್ ಏನೋ ಫುಲ್ಲು ಮುಗಿಸಿದ್ದೀವಿ. ಅಕ್ಕ ಈಗ ಬಂದ್ಲು, ದೊಡ್ಡವಳು. ಅಂದರೆ ಅವಳು ಬ್ಯೂಟಿಷಿಯನ್ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಇರ್ತಾಳೆ, ಹೊರಗಡೆ ಹೋಗಿ ಬಂದು. ನೋಡಿ ಇಬ್ಬರದು ಅಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಏನಿಲ್ಲ, ಸುಮ್ಮನೆ ಇದೇ ರೀತಿ ಕಿತ್ತಾಟನೇ ಸ್ಟಾರ್ಟ್ ಆಗುತ್ತೆ. ಇವನಂತೂ ತುಂಬ ತೀಟೆ ಸುಬ್ಬ. ಇವನು ಸಣ್ಣದಾಗಿ ಕೆಣಕೊಂತಾನೆ, ಆಮೇಲೆ ದೊಡ್ಡದಾಗಿ ಮಾಡ್ಕೊಂಡು ಅಳ್ತಾನೆ. ಇನ್ನು ಇವತ್ತು ನಮ್ಮ ಮನೇಲಿ ಯಾವ ರೀತಿ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಇನ್ನು ನನ್ನ ಮಕ್ಕಳು ನನಗೆ ವಿಶ್ ಮಾಡಿದ್ದಾಯಿತು. ನಾವು ಅಮ್ಮನಿಗೆ ಯಾವ ರೀತಿ ವಿಶ್ ಮಾಡ್ತೀವಿ. ಇನ್ನು ಅಮ್ಮನಿಗೆ ಆ್ಯಕ್ಚುಲಿ 4 ಜನ ಹೆಣ್ಮಕ್ಳು ಸೇರಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಒಳಗಡೆ ಯಾರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಶೇರ್ ಮಾಡ್ತೀನಿ. ನನ್ನ ಮಕ್ಕಳಂತೂ ಒಟ್ಟು ತೀಟೆ ಸುಬ್ಬ. ಇವ್ನು ನಿಜನಲ್ಲ, ಇವನು ನೋಟೋ. ಥ್ಯಾಂಕ್ ಯು. ನೀನು ಹೇಳು. ಮಮ್ಮಿ ಬಾಯ್, ನಿಂದು ಬಾಯಿ ಅಷ್ಟೇ ನಿಂದು. ಸೊ ಬನ್ನಿ ಒಳಗಡೆ ಎಲ್ಲ ಊಟ ಮಾಡಿದ ತಕ್ಷಣ ನಾವು ನಮ್ಮನೇಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀವಿ. ಆಮೇಲೆ ಹೊಡೆದು ಬಿಡ್ತೀನಿ. ಇನ್ನೊಂದೇನಪ್ಪ ಅಂದರೆ ಇರೋರು ತುಂಬ ರಿಚ್ಚಾಗಿ ಒಂದೊಂದು ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ನಮಗೆ ಏನಿದೆ ಅದರಲ್ಲೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಬೇರೆಯವ್ರ ಥರ ರಿಚ್ ಎಲ್ಲ ನಮಗೆ ಬೇಡ, ನಮ್ಮ ಹತ್ರ ಏನಿದೆಯೋ ಅದರಲ್ಲಿ ಮಾಡೋಣ, ಇರೋದ್ರಲ್ಲಿ ಖುಷಿಯಾಗಿರೋಣ. ಮತ್ತು ಆ ಥರ ಬೇಕು ಈ ಥರ ಬೇಕು ಅಂತ ಆಡಂಬರ ಎಲ್ಲ ಬೇಡ. ನಮ್ಮ ಮನೇಲಿ ಏನಿದೆಯೋ ಅದರಲ್ಲಿ ನೆಮ್ಮದಿಯಾಗಿರೋಣ. ಇವತ್ತು ಏನಾದರೂ ಸಂಡೇ ಆ್ಯಕ್ಚುಲಿ ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ರು. ಬಟ್ ನಮ್ಮನೆ ಗೃಹ ಪ್ರವೇಶ ಆಗಿರೋದ್ರಿಂದ 48 ಡೇಸ್ ಏನು ತಿನ್ನಂಗಿಲ್ವಲ್ಲ, ಹಾಗಾಗಿ ಯಾರೂ ಇಲ್ಲೂ ಏನೂ ಮಾಡಿಲ್ಲ. ಸೊಪ್ಪಿನ ಸಾರು ಮುದ್ದೆ ಮಾಡಿಕೊಂಡು ನಾವೆಲ್ಲ ಊಟ ಮಾಡಿ ಋತ್ವಿಕ್ ಅಳ್ತಾ ಇದ್ದ ಅಂತ ಹೇಳಿ ನಾನು ಈಚೆ ಕರ್ಕೊಂಡು ಬಂದಿದ್ದೀನಿ. ಇನ್ನು ಮನೆ ಒಳಗಡೆ ಈಗ ಇನ್ನೂ ಊಟ ಮಾಡ್ತಾ ಇದ್ದಾರೆ. ಅಭಿ, ಗಿರ್ಜಾ, ತೇಜಸ್, ನಿತಿನ್ ಒಬ್ಬ ಮಿಸ್ಸಿಂಗು. ಅವನೆಲ್ಲ ಫ್ರೆಂಡ್ ಜೊತೆ ಹೊರಗಡೆ ಹೋಗಿದ್ದಾನೀಗ. ಬನ್ನಿ ಕೇಕ್ ಯಾವ್ದು ತಂದಿದ್ದಾರೆ, ಹೆಂಗೆ ಏನು ಅನ್ನೋದನ್ನು ಫುಲ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ನೈಟ್ ಲೇಟ್ ಆಗಿರೋದ್ರಿಂದ ಅಕ್ಕ ಬಂದಿದ್ದೆ ತುಂಬ ಲೇಟ್ ಆಯಿತು. ಹಾಗಾಗಿ ಎಲ್ರದ್ದು ಊಟ ಆಗಿತ್ತಲ್ಲ, ಸೊ ಸ್ವಲ್ಪ ಚಿಕ್ಕ ಕೇಕೆ ತರಿಸಿರೋದು. ಹ್ಯಾಪಿ ಮದರ್ಸ್ ಡೇ ಅಂತ ಬರ್ಸಿದ್ದೀವಿ ಅದರಲ್ಲಿ. ಇನ್ನು ಕೇಕ್ ಬಂದು ಚಾಕ್ಲೇಟ್ ಕೇಕು, ಅಂದರೆ ಅದು ತುಂಬ ಚಿಕ್ಕ ಕೇಕು ಅಂತ ಅನ್ಕೋಬೋದು. ಸಾಕು, ಎಲ್ರದ್ದು ಊಟ ಆಗಿದೆಯಲ್ಲ, ಸಿಂಪಲ್ಲಾಗಿ ಚಿಕ್ಕದಾಗಿರಲಿ ಅಂತ ಹೇಳಿ ಅಷ್ಟಕ್ಕೆ. ತುಂಬ ಅಂದರೆ ತುಂಬ ಲೇಟ್ ಆಗಿತ್ತು. ಇನ್ನೇನು ಕ್ರಿಕೆಟ್ ಕೂಡ ಮುಗಿಯೋಕ್ಕೆ ಬಂತು. ಬನ್ನಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಋತ್ವಿಕ್, ನಿನ್ ಬರ್ತಡೇ ನಮಗೆ ನೀನು ಹೋಗಿದ್ಯಾ? ಎಲ್ಲರೂ ಕೇಕ್ ಕಟ್ ಮಾಡಿದವ್ರು ಒಬ್ರು ಅವ್ನಿಗೆ ಕೇಕ್ ಕಟ್ ಮಾಡಕ್ ಇದೆಲ್ಲ ಅದು ಅವ್ನಿಗೆ ಆ ಕಾರ್ ಹತ್ರ ಊರಲ್ಲಿ ಕಟ್ ಮಾಡಿಸ್ತಾ ಇದ್ದಾಗ್ಲಿಂದ ಫುಲ್ ಜೋಶ್. SSLCಗೂ ಹೋಗಿದ್ದ. ಸಾಕು, ಅವನಿಗೆ ತಿನ್ಸ್ಬೇಡ್ರಿ ಎಲ್ಲಾರು. ಪೂರ್ವಿ ಕಳ್ಳಿ ಕೊಡೋಣ. ಋತ್ವಿಕ್, ನಿಂದ ಬರ್ತಾಳೆ, ನೀನು ಹಂಗೆ ಕೇಕ್ ನೋಡಿದ್ರಲ್ಲ. ನಾವು 4 ಜನನೂ ಸೇರಿ ಸೊ ಅಮ್ಮಂಗೆ ಕೇಕ್ ತಿನ್ನಿಸ್ಕೊಂಡು. ಆ್ಯಕ್ಚುಲಿ ಇನ್ನೊಂದು ಏನಪ್ಪ ಅಂದರೆ, ಅಪ್ಪನಿಗೆ ಮದರ್ಸ್ ಡೇ ಅಂದರೆ ಏನು ಅಂತ ಗೊತ್ತಿಲ್ಲ. ಏನಿವತ್ತು ಅಮ್ಮನ ಕೈಯಲ್ಲಿ ಕೇಕ್ ಕಟ್ ಮಾಡಿಸ್ಕೊಂಡಿದ್ದಾರೆ ಅಂತ ತುಂಬ ನೋಡ್ತಾಯಿದ್ರು. ನಮ್ಮ ಅಪ್ಪನಿಗೆ ಏನು ಗೊತ್ತಾ, ನಮ್ಮ ಅಮ್ಮನ ಬರ್ತಡೇ ಅನ್ನೋ ಫೀಲಿಂಗಲ್ಲೇ ಇದ್ದಾರೆ. ಆಮೇಲೆ ಲಾಸ್ಟಲ್ಲಿ ಹೇಳಿದ್ವಿ, ಏನು ತಾಯಿ ಅಂದ್ರೆ ದಿನನೂ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು.
ಆಗಿನ ಕಾಲದವ್ರಿಗೆ ನೋಡಿ ಇವೆಲ್ಲ ಗೊತ್ತೇ ಇರಲಿಲ್ಲ. ಈಗ ನಮ್ಮಂಥವ್ರು ನಾವು ಇದನ್ನು ಮಾಡ್ಕೊಂಡಿದ್ದೀವಿ ಅಷ್ಟೇ. ಇನ್ನು ಎಲ್ರಿಗೂ ಕೂಡ ಕೇಕ್ ಎಲ್ಲ ತಿನ್ನಿಸಾದ್ಮೇಲೆ ಋತ್ವಿಕ್ ಆ್ಯಕ್ಚುಲಿ ತೀಟೆ ಮಾಡ್ತಿದ್ದ ಅಂಥೇಳಿ ಮಾವ ಕರೆದ್ರು. ಮಾವನ ಹತ್ರ ಅಷ್ಟೇ ಅವನು ಅಷ್ಟೊಂದು ಸೈಲೆಂಟಾಗಿರೋದು, ನಮ್ಮ ಹತ್ರ ಎಲ್ಲ ಇರಲ್ಲ. ಇನ್ನು ನಾವು 4 ಜನನೂ ಅಪ್ಪ ಅಮ್ಮನ ಜೊತೆ ಹಾಗೆ ಒಂದು ಫೋಟೋಸ್ ತೊಗೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊತಾಯಿದ್ರು. ಫಸ್ಟು ನಾವು 4 ಜನ ನಿಂತ್ಕೊತೀವಿ, ಅದಾದಮೇಲೆ ನೀವು ಮೊಮ್ಮಕ್ಕಳೆಲ್ಲ ನಿಂತ್ಕೊಳ್ಳಿ ಅಂತ ಹೇಳಿದ್ವಿ. ನನ್ನ ಮಗ ಅಂತೂ ನನ್ನ ಬಿಟ್ಟು ತೊಗೊತಾ ಇದ್ದೀರಾ ಅಂತ ಗುರಾಯಿಸ್ತಾ ಇದ್ದ ಲುಕ್ ಎಲ್ಲ ಕೊಟ್ಕೊಂಡು. ಇನ್ನು ನಮಗೇನು ಅನಿಸುತ್ತೋ, ನಮಗೆ ಎಷ್ಟು ಮಟ್ಟಿಗೆ ಖುಷಿ ಆಗುತ್ತೋ ಅಷ್ಟರ ಮಟ್ಟಿಗೆ ನಾವು ಅಂದ್ಕೊಂಡಂಗೆ ಸೆಲೆಬ್ರೇಟ್ ಎಲ್ಲ ಮಾಡಾದಮೇಲೆ ಏನಂದರೆ ಲೇಟ್ ಆಯಿತು, ಅದು ಬಿಟ್ಟರೆ ಇನ್ನು ಖುಷಿಯಾಗಿ ಎಲ್ಲರೂ ಮಾಡ್ಕೊಂಡ್ವಿ. ತೇಜಸ್ ಆ್ಯಕ್ಚುಲಿ ಇನ್ನೊಂದು ಫೋನಲ್ಲಿ ವಿಡಿಯೋಸ್ ಮಾಡ್ಕೊತಾ ಇದ್ದ, ರೀಲ್ಸ್ ಮಾಡಿ ಹಾಕ್ತೀನಿ ಅಂತ, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಇನ್ನು ಅದಾದಮೇಲೆ ಎಲ್ಲರೂ ಕೂಡ ಕೂತ್ಕೊಂಡು ಇನ್ನೂ ಒಂದು ಸ್ವಲ್ಪ ಮಾತಾಡಿ ಕೇಕೆಲ್ಲ ಹುಡುಗರೆಲ್ಲ ಒಬ್ರಿಗೊಬ್ರು ಮುಖಕ್ಕೆಲ್ಲ ಹಚ್ಕೊಂಡು ಆಟಾಡ್ತಾಯಿದ್ರು. ಇನ್ನು ನಮ್ಮ ಜೊತೆ ಮಕ್ಕಳ ಜೊತೆ ಎಲ್ಲ ಫೋಟೋಸ್ ತೆಗೆಸ್ಕೊಂಡಿದ್ದಾದಮೇಲೆ ಅಮ್ಮ ಮೊಮ್ಮಕ್ಕಳ ಜೊತೆನೂ ತೆಗೆಸ್ಕೊಳ್ಳೋಣ ಅಂತೇಳಿ ಕೂತಿದ್ದಾರೆ. ನೋಡ್ತಿರ್ಬೋದು ಇಷ್ಟು ಜನನೂ ಮೊಮ್ಮಕ್ಕಳು. ಆ್ಯಕ್ಚುಲಿ ಇದರಲ್ಲಿ ಇನ್ನೂ ಇಬ್ಬರು ಮಿಸ್ಸಿಂಗ್ ಇದ್ದಾರೆ. ನಿತಿನ್ ಮಿಸ್ಸಿಂಗ್ ಆಗಿದ್ದಾನೆ. ಅವನು ಫ್ರೆಂಡ್ ಜೊತೆ ಇವತ್ತು ದೇವ್ರನ್ನೆಲ್ಲೋ ಹೊರಗಡೆ ಯಾರ್ದೋ ಮನೆ ಫಂಕ್ಷನ್ ಕರ್ಕೊಂಡು ಹೋಗ್ತಿದ್ದಾರೆ ಅಂಥೇಳಿ ದೇವ್ರನ್ನ ಎತ್ಕೊಳಕ್ಕೆ ಹುಡುಗರು ಬೇಕಲ್ಲ, ಹಾಗಾಗಿ ಅವನು ಅಲ್ಲೋಗಿದ್ದಾನೆ. ಅವನು ಒಬ್ಬ ಮಿಸ್ಸಿಂಗು. ಋತ್ವಿಕ್ ನೋಡ್ತಾ ಇರ್ಬೋದು ಬರ್ತಡೇ ಅಂತ ಅವನು ಕೂಡ ಕ್ಲಾಪ್ಸ್ ಹಾಕ್ತಾ ಇದ್ದಾನೆ. ಎಲ್ಲ ಮೊಮ್ಮಕ್ಕಳು ಕೂಡ ಫುಲ್ಲು ಜೋಶಲ್ಲಿ ಸೆಲೆಬ್ರೇಟ್ ಮಾಡಾದ್ಮೇಲೆ ಇನ್ನು ಅಮ್ಮನ ಅಪ್ಪನ ರೇಗಿಸ್ತಾ ಇದ್ರು. ನಿನಗೆ ಚಾಕ್ಲೇಟ್ ತೇಜು, ನಿನಗೆ ಚಾಕ್ಲೇಟ್ ಕೊಡಿಸ್ತೀನಿ, ಅವನು ಕೊಡ್ಸಲ್ಲ. ನಿನಗೆ ಚಾಕ್ಲೇಟ್ ಎಲ್ಲ ಕೊಡ್ಸೋದು ಯಾರು? ಭಾಗ್ಯದೋದ್ದು. ಗಿರ್ಜಾದೋದ್ದು ಏನು ಮಾಡ್ತಾಳೆ ಅವಳು? ಇವಳು ನಾನು ಕಕ್ಕವೇ ಅಲ್ವಾ, ಅವ್ನು ಇರ್ಲಿಕ್ಕೆ ಚಾಕ್ಲೇಟು ಐಸ್ ಕ್ರೀಮ್ ಬರ್ರಿ ನಾವೆಲ್ಲ ಹೋಗೋಣ. ಚಾಕ್ಲೇಟು ಐಸ್ ಕ್ರೀಮು ನೋಡಿದ್ರಲ್ಲ. ಎಲ್ಲ ಆದಮೇಲೆ ಋತ್ವಿಕ್ ಅದ್ರ ಸ್ವಲ್ಪ ರೇಗಿಸ್ತಾಯಿದ್ರು. ಆ್ಯಕ್ಚುಲಿ ಗಿರ್ಜಕ್ಕ ಸ್ವಲ್ಪ ಜೋರು ಮಾಡ್ತಾಳೆ ಅಷ್ಟೇ, ಬಟ್ ಎಲ್ಲ ಕೊಡಿಸ್ತಾಳೆ. ಇನ್ನು ಭಾಗ್ಯ ಜೋರು ಮಾಡಲ್ಲ, ಬಟ್ ಕೇಳಿದ ತಕ್ಷಣ ಸ್ವಲ್ಪ ಇನ್ನೋಸೆಂಟು, ಸೊ ಹಾಗಾಗಿ ಅವಳು ಕೂಡ ಕೊಡಿಸ್ತಾಳೆ. ಬಟ್ ಮಕ್ಳ ಮನಸ್ಸಲ್ಲಿ ನೋಡಿ ಯಾವ ರೀತಿ ಬಂದಿದೆ ಅಂತ. ಗದರ್ತಾಳೆ ಜಾಸ್ತಿ ಅಂತ ಹೇಳಿ ಭಾಗ್ಯ ಹೊಡೆಯಲ್ಲ, ಗಿರ್ಜಾ ಹೊಡಿತಾಳೆ ಅಂತ ಅವನೇ ಅದು ಹೇಳ್ತಾ ಇರೋದು. ಅವನ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ಎಲ್ಲರೂ ಕೂಡ ಕೇಕ್ ಕಟ್ ಮಾಡಾದಮೇಲೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಮಾಡೋಣ ಅಂತ ಅಂದ್ಕೊಂಡ್ರು. ಬಟ್ ಆಗಾಗಲೇ ತುಂಬ ಅಂದರೆ ತುಂಬಾ ಟೈಮ್ ಆಗಿಬಿಟ್ಟಿತ್ತು. 11 ಗಂಟೆ ನೈಟ್ ಆಗಿತ್ತು. ಇನ್ನು ಅವರು ಕೂಡ ಹೊರಡಬೇಕಾಗಿತ್ತು. ಅಭಿ ಮಾವ ಅವರಿಬ್ಬರು ಒಂದು ಬೈಕಲ್ಲಿ ಹೋಗ್ತಿದ್ರು, ತೇಜು ಗಿರ್ಜಾ ಅವರಿಬ್ಬರು ಒಂದು ಬೈಕಲ್ಲಿ ಹೋಗ್ತಿದ್ರು. ತೇಜು ಗಾಡಿ ಓಡಿಸ್ಕೊಂಡು ಅವ್ರ ಅಮ್ಮನ ಕರ್ಕೊಂಡು ಹೋಗೋದು ನೋಡಿದ್ರೆ ನಮಗೆ ಅವನು ಇನ್ನೂ ಮೊನ್ನೆ ಚಿಕ್ಕ ಹುಡುಗ ಅನ್ನೋದೇ ನೆನಪಿದೆ. ಯಾಕೆ ಅಂತ ಹೇಳಿದ್ರೆ ತುಂಬ ಸಣ್ಣ ವಯಸ್ಸಲ್ಲಿ ನೋಡಿದ್ದು ಎಷ್ಟು ಬೇಗ ದೊಡ್ಡವನಾಗ್ಬಿಟ್ಟ ಅಂತ ಅನಿಸುತ್ತೆ. ಇನ್ನು ನೈಟ್ ಅಂತೂ ತುಂಬ ಚೆನ್ನಾಗಿ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದಾಯಿತು. ಯಾಕೆ ಅಷ್ಟು ಲೇಟಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿದ್ರೆ, ನನ್ನ ಮಗ ಬರ್ತಾ ಇದ್ದಾನೆ, ಡೋರ್ ಟ್ಯಾಪ್ ಮಾಡ್ತಾ ಇರ್ತಾನೆ ಜಾಸ್ತಿ, ಸೊ ಹಾಗಾಗಿ ಡೋರ್ ಕ್ಲೋಸ್ ಮಾಡಿದ್ದೀನಿ ಅಷ್ಟೇ. ಇನ್ನು ಅಕ್ಕಂದಿರಿಬ್ಬರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನೈಟ್ ಬಂದಿದ್ದೆ ಅವ್ರು ಲೇಟಾಯಿತು. 4 ಜನ ಸೇರೆ ಮಾಡೋಣ ಅಂಥೇಳಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ನಾವು ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ 10-10:15 ಆಗಿಬಿಡ್ತು. ನಮ್ಮ ಹತ್ರ ಏನಿದೆಯೋ ಅದರಲ್ಲಿ ತುಂಬ ಸಿಂಪಲ್ಲಾಗಿ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಕ್ಚುಲಿ ನೆಕ್ಸ್ಟ್ ಇಯರ್ಗೆ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. 4 ಜನ ಸೇರಿ ಏನಾದರೂ ಅಮ್ಮನಿಗೆ ಏನಾದರೂ ಅಲ್ಲ, ಒಂದು ಪರ್ಟಿಕ್ಯುಲರಾಗಿ ಒಂದು ಚೈನ್ನ ಗಿಫ್ಟ್ ಕೊಡಬೇಕು ಅಂತ. ಅದು ಯಾವ ಥರ ಏನು ಅಂತ ನಾನು ಬ್ಲಾಗಲ್ಲಿ ಹಾಕ್ಬಿಟ್ರೆ ಅಮ್ಮಂಗೆ ಗೊತ್ತಾಗುತ್ತೆ, ಯಾಕೆಂದರೆ ನನ್ನ ಬ್ಲಾಗ್ ಅಮ್ಮನ ನೋಡ್ತಾರೆ. ಸೊ ನೋಡೋಣ ನೆಕ್ಸ್ಟ್ ಇಯರ್ ಏನಾದರೂ ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಹೇಳ್ಕೊಂಡು ಈ ವರ್ಷ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇನ್ನು ಇವಾಗ ಆ್ಯಕ್ಚುಲಿ ಮನೇಲೂ ಎಲ್ಲ ಪೂಜೆ ಎಲ್ಲ ಮುಗಿಸಿ ಗಿರ್ಜನ ಮನೆಗೆ ಹೊರಟಿದ್ದೀನಿ. ನಾಳೆ ಅವ್ರ ಮನೆಯಲ್ಲಿ ಊರಹಬ್ಬ ಇದೆ. ಸೊ ಹಾಗಾಗಿ ಈಗ ಇನ್ನೂ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಹೊರಡಬೇಕು. ಮನೆಯಲ್ಲೂ ಕೂಡ ಇಲ್ಲೂ ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ರೆಡಿಯಾಗಿದ್ದೀನಿ. ಸೊ ಬನ್ನಿ ಇನ್ನೇನು ಗಿರ್ಜನ ಮನೆಗೆ ಹೋಗಿ ನಾಳೆ ಗಿರ್ಜಕ್ಕನ ಮನೇಲಿ ಹೋಮ್ ಟೂರ್ ಮಾಡ್ತೀನಿ. ನಮ್ಮ ಮನೆ ಗುಂಡನೂ ಕೂಡ ರೆಡಿ ಆಗಿದ್ದಾನೆ. ನೋಡಿ ಗುಂಡ ಆಯ್ ಮಾಡು, ಹೋಗೋಣ. ಇವನಂತೂ ಬಾ ಹತ್ತು, ಎಷ್ಟು ತರಲೆ ಆಗಿದ್ದಾನೆ ಗೊತ್ತಾಗೈಸಿ ಇವನಂತೂ. ಒಂದು ಮಾತು ಕೇಳಲ್ಲ ಅವನು. ಅದು ನಾವೇನು ಮಾಡಿದ್ರೂ ಅದ್ರ ಅಪೋಸಿಟ್ಟೇ ಅವನು. ಬೇಡ ಅಂದರೆ ಬೇಕು ಅನ್ನೋದು ಮಾಡ್ತಾನೆ, ತಗೋ ತಿನ್ನು ಅಂದರೆ ಬೇಡ ಅಂತ ಮಾತಾಡ್ತಾನೆ. ಈಗ ಅವನು ಕೂಡ ರೆಡಿ ಆಗಿದ್ದಾನೆ. ಯಾರ ಮನೆಗೆ ಹೋಗೋದಂತ ಕೇಳ್ತೀನಿ. ಬರಲಿ, ಯಾರ ಮನೆಗೆ ಹೋಗೋಣ? ಹಾಂ, ಯಾರ ಮನೆ?
ದೊಡ್ಡ ಮನೆ ಅಂತೆ, ಸೊ ದೊಡ್ಡಮ್ಮನಕ್ಕೆ ದೋದು ಅಂತಾನೆ. ಅದು ಬಾ ಹೋಗೋಣ. ನಾನು ಹೋಗ್ತೀನಿ, ನೀನು ಇಲ್ಲೇ ಇರು. ಬಾಯ್. ಹಾಂ ಬಾಯ್ ಬಾಯ್ ಮಾಡೋರಿಗೆ. ಬಾಯ್ ಬಾಯ್. ಅಭಿ ಮನೆಗೆ ಹೋಗ್ತಿದ್ದೀನಿ. ಹೋಗೋಣ. ಪೂಜೆ ನೋಡಿ ಅಮ್ಮನ ಮನೆಯಲ್ಲಿ ಈ ರೀತಿ ಆಗಿದೆ. ಬಾಯ್ ಮಾಡ್ದ ಮಾ, ಬರ್ತೀನಿ ಮಾ. ಬರ್ಲಮ್ಮ. ದೊಡ್ಡಮ್ಮ ಮನೆಗೆ ಅಲ್ಲೇ ಇರ್ಬೇಕಾ? ಈಗ ಅಮ್ಮನಿಗೂ ಕೂಡ ಬಾಯಿ ಮಾಡಿ ಆಟೋದಲ್ಲಿ ಅಪ್ಪನ ಜೊತೆನೆ ಅಕ್ಕನ ಮನೆಗೆ ಹೊರಟಿದ್ದೀವಿ. ಅಕ್ಕನ ಮನೆಯಲ್ಲಿ ನಾಳೆ ಹಬ್ಬ ಹೆಂಗೆ ಮಾಡ್ತಾರೆ ಏನು ಅನ್ನೋದನ್ನು ಶೇರ್ ಮಾಡ್ತೀನಿ ಗಾಯ್ಸ್. ವೀಕ್ ನೋಡಿ ಹೆಂಗೆ ಕುತ್ಕೊಂಡಿದ್ದಾನೆ, ಖುಷಿ. ಬಾಯ್ ಮಾಡಿ. ಅಕ್ಕನ ಮನೆಗೆ ಆ್ಯಕ್ಚುಲಿ ಇಲ್ಲಿಂದ ಒಂದು 15 ನಿಮಿಷ ಆಗುತ್ತೆ. ಇನ್ನು ನಾಳೆ ವ್ಲಾಗಲ್ಲಿ ಅಕ್ಕನ ಮನೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅಕ್ಕನ ಮನೆಯಲ್ಲಿ ಯಾವ ರೀತಿ ಊರ ಹಬ್ಬ ಮಾಡ್ತಾರೆ ಅನ್ನೋದನ್ನು ಶೇರ್ ಮಾಡ್ತೀನಿ ಗಾಯ್ಸ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.